ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಸೂರ್ಯ ಅಭಿನಯದ ರೆಟ್ರೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ನಮ್ಮ ಕಥೆಯ ನಾಯಕ ಪಾರಿ ಅವನ ತಂದೆ ಜೊತೆ ಸೇರ್ಕೊಂಡು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಆದರೆ ಅವನ ಜೀವನದಲ್ಲಿ ರುಕ್ಮಿಣಿ ಅನ್ನೋ ಒಂದು ಹುಡುಗಿ ಬರ್ತಾಳೆ. ಆ ಹುಡುಗಿಗೋಸ್ಕರ ಪಾರಿ ಎಲ್ಲ ಕೆಟ್ಟ ಕೆಲಸಗಳನ್ನು ಬಿಡಬೇಕು ಅಂತ ತೀರ್ಮಾನ ಮಾಡ್ಕೋತಾನೆ. ಆದರೆ ಅವನ ತಂದೆ ಮತ್ತೆ ಅವನ ಮಧ್ಯ ಜಗಳ ಆಗುತ್ತೆ. ಆ ಜಗಳ ಆಗಿದ್ದು ಯಾಕೆ? ಆ ಜಗಳ ಆದ್ಮೇಲೆ ಪಾರಿಗೆ ಏನಾಯ್ತು? ಕಡೆಗೆ ರುಕ್ಮಿಣಿ ಮತ್ತೆ ಪಾರಿ ಒಂದಾದ್ರ? ಇದನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ, ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕತೆ ಶುರು ಆಗೋದು 1960ರಲ್ಲಿ. ಕೆಲವು ರೌಡಿಗಳು ವಿಸಿ ಶಿಪ್ಪಿಂಗ್ ಕಾರ್ಪೊರೇಷನ್ ಅನ್ನೋ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಗೋಡೌನ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದ ವಾಚ್ಮ್ಯಾನ್ ನ ಕೊಂದು ಅಲ್ಲಿಂದ 6 ಲಕ್ಷ ರೂಪಾಯಿನ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಆ ಶಿಪ್ಪಿಂಗ್ ಕಂಪನಿಯ ಮಾಲೀಕ ತಿಲಗನ್, ಅವನ ಹೆಂಡತಿ ಸಂಧ್ಯಾ ಇಬ್ಬರು ಕಂಪನಿ ಹತ್ರ ಬಂದಾಗ ಅಲ್ಲಿದ್ದ ವಾಚ್ಮ್ಯಾನ್ ಸತ್ತೋಗಿರೋದನ್ನ ನೋಡ್ತಾರೆ. ಆದರೆ ವಾಚ್ಮ್ಯಾನ್ ಹತ್ರ ಇದ್ದ ಒಂದು ಮಗು ಅಲ್ಲೇ ಕೂತ್ಕೊಂಡು ಅಳ್ತಾ ಇರುತ್ತೆ. ಆ ಮಗು ಹೊಟ್ಟೆಯ ಮೇಲೆ ತ್ರಿಶೂಲದ ಗುರುತು ಇರುತ್ತೆ. ಸಂಧ್ಯಾ ಮದುವೆಯಾಗಿ ಸುಮಾರು ವರ್ಷಗಳಾಗಿದ್ದರೂ ಮಗು ಆಗದ ಕಾರಣ ಆ ಮಗುನ ಅವಳೇ ದತ್ತು ತಗೋತಾಳೆ. ಆದರೆ ಆ ಮಗುನ ತಿಲಗನ್ ಮಾತ್ರ ಅವನ ಮಗು ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ. ಆ ಮಗುನ ಯಾರೇ ಎಷ್ಟೇ ಟ್ರೈ ಮಾಡಿದ್ರು ನಗ್ಸೋಕೆನೆ ಆಗ್ತಾ ಇರಲ್ಲ. ಮಗುಗೆ ಪಾರಿವೇಲ್ ಕಣ್ಣನ್ ಅಂತ ಹೆಸರು ಇಡ್ತಾರೆ. ಪಾರಿ ಯಾವಾಗ್ಲೂ ಕೋಪದಲ್ಲೇ ಇರ್ತಾನೆ. ಅದಕ್ಕೆ ಸಂಧ್ಯಾ ಪಾರಿನ ಕರಾಟೆ ಕ್ಲಾಸ್ಗೆ ಕಳಿಸ್ತಾಳೆ. ಅದರಿಂದ ಪಾರಿ ಫೈಟಿಂಗ್ ನ ಚೆನ್ನಾಗಿ ಕಲಿತಾನೆ. ಕಲ್ತು ಹಾಗೆ ದೊಡ್ಡವನಾಗ್ತಾನೆ. ಕೆಲವು ವರ್ಷಗಳ ನಂತರ ಸಂಧ್ಯಾ ಸತ್ತು ಹೋಗ್ತಾಳೆ. ಅವಳ ದೇಹವನ್ನು ಸುಡಲು ಎಲ್ಲರೂ ಕಾಶಿಗೆ ಹೋಗ್ತಾರೆ. ಅಲ್ಲಿ ರುಕ್ಮಿಣಿ ಅನ್ನೋ ಒಂದು ಹುಡುಗಿಯ ಕುಟುಂಬ ಅವಳ ತಾಯಿಯ ದೇಹವನ್ನು ಸುಡಲು ಬಂದಿರ್ತಾರೆ. ಆದರೆ ರುಕ್ಮಿಣಿಯ ತಂದೆ ಕುಡಿದು ತೇಲಾಡ್ತಾ ಇರ್ತಾರೆ. ಅದಕ್ಕೆ ಅಲ್ಲಿದ್ದ ಅರ್ಚಕರು ಪಾರಿಯನ್ನ ರುಕ್ಮಿಣಿ ತಾಯಿಗೆ ಕೊಳ್ಳಿ ಇಡೋಕೆ ಕರೀತಾರೆ. ಪಾರಿ ರುಕ್ಮಿಣಿ ಜೊತೆ ಸೇರಿ ರುಕ್ಮಿಣಿ ತಾಯಿಗೂ ಕೊಳ್ಳಿ ಇಡ್ತಾನೆ. ಅಲ್ಲಿ ರುಕ್ಮಿಣಿ ಪಾರಿಗೆ, ನೀನು ನಕ್ಕಿದ್ರೆ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ತಾಳೆ. ಪಾರಿ ತಾಯಿ ಸಂಧ್ಯಾ ಸಾಯೋ ಮುಂಚೆ ಕೂಡ ಅವಳು ಹೀಗೆ ಹೇಳ್ತಾ ಇರ್ತಾಳೆ. ಪಾರಿ ತಾಯಿ ಅವಳು ಸಾಯೋ ಮುಂಚೆ ಪಾರಿಗೆ ಅವನೊಬ್ಬ ಅನಾಥ ಅಂತ ಹೇಳಿ ಸತ್ತು ಹೋಗ್ತಾಳೆ. ಇವಾಗ ಸಂಧ್ಯಾ ಸತ್ತೋದ್ಮೇಲೆ ತಿಲಗನ್ ಪಾರಿನ ಕಾಶಿಯಲ್ಲೇ ಬಿಟ್ಟು ವಾಪಸ್ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ತಿಲಗನ್ ಜೊತೆ ಬಂದಿದ್ದ ಅರ್ಚಕರು ಪಾರಿ ತಿಲಗನ್ಗೆ ಸಿಕ್ಕಿರೋದು ಯಾವುದೋ ಉದ್ದೇಶದಿಂದ, ಆ ಉದ್ದೇಶ ಈಡೇರೋವರೆಗೂ ಪಾರಿ ತಿಲಗನ್ ಜೊತೆನೆ ಇರಬೇಕು ಅಂತ ಹೇಳ್ತಾನೆ. ಸರಿ ಅಂತ ತಿಲಗನ್ ಪಾರಿ ಜೊತೆ ಟ್ರೈನ್ ಅಲ್ಲಿ ವಾಪಸ್ ಊರಿಗೆ ಹೋಗುವಾಗ ತಿಲಗನ್ ಮೇಲೆ ಅವನ ಬಾಮೈದ ಅಟ್ಯಾಕ್ ಮಾಡ್ತಾನೆ. ಅದ್ನ ನೋಡಿ ಪಾರಿ ತಿಲಗನ್ ಬಾಮೈದನಿಗೆ ಚೆನ್ನಾಗಿ ಹೊಡಿತಾನೆ. ಇವಾಗ ಪಾರಿಯಿಂದ ತಿಲಗನ್ ಬದುಕಿ ಉಳಿದ ಕಾರಣ ಅವನ ಮಗ ಅಂತ ಒಪ್ಕೊಂಡು ತಿಲಗನ್ ಅವನನ್ನು ಬಲಗೈ ಬಂಟನಾಗಿ ಮಾಡ್ಕೋತಾನೆ. ಕತೆ ಇವಾಗ 1993ಕ್ಕೆ ಶಿಫ್ಟ್ ಆಗುತ್ತೆ. ಆಫ್ರಿಕಾದ ಪೋರ್ಟ್ ಫ್ರೀ ಟೌನ್ ಅನ್ನೋ ಒಂದು ಪೋರ್ಟ್ ಅಲ್ಲಿ ವಿಸಿ ಶಿಪ್ಪಿಂಗ್ ಕಂಪನಿಯ ಒಂದು ಕಂಟೈನರ್ ಬರುತ್ತೆ. ಅದರಲ್ಲಿ ತಿಲಗನ್ ಗೋಲ್ಡ್ ಫಿಶ್ ಅನ್ನೋ ವಸ್ತುನ ಕಳ್ಸಿರ್ತಾನೆ. ಗೋಲ್ಡ್ ಫಿಶ್ ಏನು ಅಂತ ನಮ್ಗೆ ಮೂವಿಯ ಕೊನೆಯಲ್ಲಿ ಗೊತ್ತಾಗುತ್ತೆ. ಆಫ್ರಿಕಾಗೆ ಬಂದ ಕಂಟೈನರ್ನ ಕೆಲವರು ಓಪನ್ ಮಾಡ್ತಾರೆ. ಆದರೆ ಅದರಲ್ಲಿ ಗೋಲ್ಡ್ ಫಿಶ್ ಇರದೆ ಸತ್ತು ಒಣಗೋಗಿರೋ ನಿಜವಾದ ಫಿಶ್ಗಳು ಇರ್ತವೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ತಿಲಗನ್ ಇವಾಗ ಇನ್ನೊಂದು ಮದುವೆ ಆಗಿರ್ತಾನೆ. ಅವನಿಗೆ ವಿಕ್ಕಿ ಅನ್ನೋ ಮಗ ಕೂಡ ಇರ್ತಾನೆ. ಇವಾಗ ಪಾರಿ ಕೂಡ ಬೆಳೆದು ದೊಡ್ಡವನಾಗಿ ಮದುವೆ ಕೂಡ ಆಗ್ತಾ ಇರ್ತಾನೆ. ಪಾರಿ ಮದುವೆ ಆಗ್ತಿದ್ದ ಕಾರಣ ಅವನು ಇಷ್ಟು ದಿನ ಯಾರ್ಯಾರ ಜೊತೆ ಜಗಳ ಮಾಡ್ಕೊಂಡಿದ್ನೋ ಅವ್ರನ್ನೆಲ್ಲ ಒಂದು ಜಾಗಕ್ಕೆ ಕರೆಸಿ, ಇಷ್ಟು ದಿನ ಆಗಿದ್ನೆಲ್ಲ ಮರ್ತ್ ಬಿಡೋಣ, ನಾನು ಮದುವೆ ಆಗ್ತಿದ್ದೀನಿ, ಮತ್ತೆ ಈ ಜಗಳ ಎಲ್ಲ ಬಿಡ್ಬೇಕು ಅಂತ ಅನ್ಕೊಂಡಿದೀನಿ, ನಾನು ಊರ್ನ ಬಿಟ್ಟು ಹೋಗ್ತಾ ಇದ್ದೀನಿ, ಯಾರು ಮತ್ತೆ ನನ್ನ ಸಹವಾಸಕ್ಕೆ ಬರಬಾರ್ದು, ನಾನು ಹೋಗ್ತಾ ಇದ್ದೀನಿ ಅಂತ ನನ್ನ ತಂದೆ ಮೇಲೆ ಯಾರು ಜಗಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾನೆ. ಅವಾಗ ಅಲ್ಲಿದ್ದ ಎಲ್ಲ ರೌಡಿಗಳು, ನೀವು ಮದುವೆ ಆಗ್ತಿರೋ ಹುಡುಗಿ ಹೆಸರು ಏನು ಅಂತ ಕೇಳ್ತಾರೆ. ಅವಾಗ ಪಾರಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಕೆಲವು ವರ್ಷಗಳ ಹಿಂದೆ ಪಾರಿ ತಮ್ಮ ವಿಕ್ಕಿ ಒಂದು ನಾಯಿ ಮರಿನ ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿರ್ತಾನೆ. ಆ ವೆಟರ್ನರಿ ಡಾಕ್ಟರ್ ಬೇರೆ ಯಾರು ಅಲ್ಲ, ಪಾರಿ ಕಾಶಿಯಲ್ಲಿ ಮೀಟ್ ಮಾಡಿದ್ದ ರುಕ್ಮಿಣಿನೇ ಆಗಿರ್ತಾಳೆ. ಅಲ್ಲಿ ಪಾರಿ ಮತ್ತೆ ರುಕ್ಮಿಣಿ ತುಂಬಾ ವರ್ಷಗಳ ನಂತರ ಮತ್ತೆ ಭೇಟಿ ಆಗ್ತಾರೆ. ಅಲ್ಲಿಂದ ಇಬ್ಬರು ಪ್ರೀತಿ ಮಾಡೋಕೆ ಶುರು ಮಾಡ್ತಾರೆ. ಪಾರಿ ಅವನ ತಂದೆ ಜೊತೆ ಸೇರಿಕೊಂಡು ಜಗಳ ಆಡೋದು ರುಕ್ಮಿಣಿಗೆ ಇಷ್ಟ ಇರಲ್ಲ. ಅದಕ್ಕೆ ಪಾರಿ 3 ವರ್ಷ ಅವನ ತಂದೆ ಜೊತೆ ಇಲ್ಲದೆ ಯಾವ ಕೆಟ್ಟ ಕೆಲಸ ಕೂಡ ಮಾಡದೆ ರುಕ್ಮಿಣಿಗೋಸ್ಕರ ಒಳ್ಳೆಯವನಾಗಿ ಬದಲಾಗ್ತಾನೆ. ಇವಾಗ ಪಾರಿ ರುಕ್ಮಿಣಿನ ಮದುವೆ ಆಗ್ತಾ ಇರ್ತಾನೆ. ಮದುವೆ ದಿನ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಅವಾಗ ತಿಲಗನ್ ಪಾರಿನ ಟೆರೆಸ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತಿಲಗನ್ ಪಾರಿ ಹತ್ರ ಗೋಲ್ಡ್ ಫಿಶ್ ಎಲ್ಲಿ ಅಂತ ಕೇಳ್ತಾನೆ. ಹೇಳಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪಾರಿ, ಗೋಲ್ಡ್ ಫಿಶ್ ಎಲ್ಲಿದೆ ಅಂತ ನಾನು ಹೇಳಲ್ಲ, ನಾನು ಹೇಳೋವರೆಗೂ ನೀವು ನನ್ನ ಸಾಯಿಸೋಕೆ ಆಗಲ್ಲ ಅಂತ ಅವ್ರ ಅಪ್ಪಂಗೆ ಉಲ್ಟಾ ಹೇಳ್ತಾನೆ.
ಆಮೇಲೆ ಅಲ್ಲಿಂದ ಪಾರಿ ವಾಪಸ್ ಬಂದು ಮತ್ತೆ ಡ್ಯಾನ್ಸ್ ಆಡ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ. ತಿಲಗನ್ ಮತ್ತೆ ಪಾರಿನ ಮದುವೆ ಚೌಟ್ರಿಯ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತಿಲಗನ್ ಪಾರಿಗೆ ನಾನು ನಿನ್ನ ಕೊಲೆ ಮಾಡಲ್ಲ, ನೀನ್ ಪ್ರೀತಿ ಮಾಡ್ತಿರೋ ರುಕ್ಮಿಣಿನ ಕೊಲೆ ಮಾಡ್ತೀನಿ ಅಂತ ಮಚ್ಚು ತಗೊಂಡು ಮದುವೆ ಮನೆ ಒಳಗಡೆ ಹೋಗ್ತಾನೆ. ಇನ್ನೇನು ತಿಲಗನ್ ಮಚ್ಚಲ್ಲಿ ರುಕ್ಮಿಣಿನ ಕೊಲೆ ಮಾಡ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಪಾರಿ ಬಂದು ಆ ಮಚ್ಚನ್ನೇ ಕಿತ್ಕೊಂಡು ತಿಲಗನ್ ಕೈನೇ ಕಟ್ ಮಾಡ್ಬಿಡ್ತಾನೆ. ಅಲ್ಲಿ ತಿಲಗನ್ ಕಡೆಯವ್ರಿಗೂ ಪಾರಿಗೂ ದೊಡ್ಡ ಜಗಳ ಆಗುತ್ತೆ. ಪಾರಿ ಮತ್ತೆ ಜಗಳ ಆಡಿದ್ದು ನೋಡಿ ಪಾರಿ ಬದ್ಲಾಗಿಲ್ಲ ಅಂತ ರುಕ್ಮಿಣಿ ಮದುವೆನ ಕ್ಯಾನ್ಸಲ್ ಮಾಡ್ಬಿಡ್ತಾಳೆ. ಪಾರಿನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಜೈಲಲ್ಲಿ ತಿಲಗನ್ ಕಡೆಯವರು ಪಾರಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ. ಪೊಲೀಸರು ಕೂಡ ಗೋಲ್ಡ್ ಫಿಶ್ ಎಲ್ಲಿದೆ ಅಂತ ಕೇಳ್ತಾ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಆದ್ರೆ ಪಾರಿ ಮಾತ್ರ ಅವರಿಗೆ ವಾಪಸ್ ಹೊಡಿತಾ ಇರಲ್ಲ. ಇವಾಗ ರುಕ್ಮಿಣಿ ಆ ಸ್ಟೇಟ್ ನ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿರ್ತಾಳೆ. ತಿಲಗನ್ ಕೂಡ ರುಕ್ಮಿಣಿನ ಹುಡುಕ್ತಾ ಇರ್ತಾನೆ, ಅವಳನ್ನ ಹಿಡ್ಕೊಂಡು ಪಾರಿ ಹತ್ರ ಗೋಲ್ಡ್ ಫಿಶ್ ಎಲ್ಲಿದೆ ಅಂತ ಕೇಳೋಕೆ. ಪಾರಿ ಕೂಡ ಅವನ ಫ್ರೆಂಡ್ಸ್ ನ ಯೂಸ್ ಮಾಡ್ಕೊಂಡು ರುಕ್ಮಿಣಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇರ್ತಾನೆ. ಆದ್ರೆ ಅವಳೆಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಾಗಲ್ಲ. ಈ ಕಡೆ ಹಾಸ್ಪಿಟಲ್ ಅಲ್ಲಿದ್ದ ತಿಲಗನ್ನ ಧರ್ಮೇಂದ್ರ ಅನ್ನೋ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಬಂದು ಮೀಟ್ ಆಗ್ತಾನೆ. ಆ ಗೋಲ್ಡ್ ಫಿಶ್ ಧರ್ಮೇಂದ್ರಂದೇ ಆಗಿರುತ್ತೆ. ಆದ್ರೆ ಅವನು ತಿಲಗನ್ ಮುಖಾಂತರ ಅದನ್ನ ಆಫ್ರಿಕಾಗೆ ಎಕ್ಸ್ಪೋರ್ಟ್ ಮಾಡಿಸಿರ್ತಾನೆ. ಗೋಲ್ಡ್ ಫಿಶ್ ಏನಾದ್ರೂ ಸಿಗದೇ ಇದ್ರೆ ತಿಲಗನ್ನ 20 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಧರ್ಮೇಂದ್ರ ಹೇಳ್ತಾ ಇರ್ತಾನೆ. ಈ ಕಡೆ ಜೈಲಲ್ಲಿ ರೌಡಿಗಳು ಪೊಲೀಸರು ಎಷ್ಟೇ ಚಿತ್ರಹಿಂಸೆ ಕೊಟ್ರು ಪಾರಿ ಮಾತ್ರ ಅವರಿಗೆ ವಾಪಸ್ ಹೊಡಿತಾ ಇರಲ್ಲ. ಅದ್ನ ಅವನು ಪನಿಷ್ಮೆಂಟ್ ಅಂತ ಅನ್ಕೋತಾ ಇರ್ತಾನೆ. ಕಡೆಗೆ ಪನಿಷ್ಮೆಂಟ್ ಸಾಕು ಅಂತ ಅಲ್ಲಿರೋ ಎಲ್ಲ ಪೊಲೀಸರಿಗೂ ಕೂಡ ಹೊಡೆಯೋಕೆ ಶುರು ಮಾಡ್ತಾನೆ. ಹೀಗೆ 5 ವರ್ಷ ಕಳೆಯುತ್ತೆ. ಪಾರಿಗೆ ರುಕ್ಮಿಣಿ ಅಂಡಮಾನ್ ಐಲ್ಯಾಂಡ್ ಅಲ್ಲಿರೋ ಬ್ಲಾಕ್ ಐಲ್ಯಾಂಡ್ ಅನ್ನೋ ಒಂದು ಊರಲ್ಲಿ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಪಾರಿ ಒಬ್ಬ ಒಳ್ಳೆಯ ಫೈಟರ್ ಆಗಿದ್ದ ಕಾರಣ ಅಲ್ಲಿರೋ ಪೊಲೀಸರು ಪಾರಿನ 10 ಲಕ್ಷಕ್ಕೆ ಒಂದು ಕಲ್ಟ್ಗೆ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಪಾರಿ ಇಷ್ಟು ದಿನ ಅದಕ್ಕೆ ಒಪ್ಕೊಂಡಿರಲ್ಲ. ಇವಾಗ ಜೈಲಿಂದ ಎಸ್ಕೇಪ್ ಆಗೋಕ್ಕೋಸ್ಕರ ಅದಕ್ಕೆ ಒಪ್ಕೋತಾನೆ. 10 ಲಕ್ಷದ ಆಸೆಯಿಂದ ಪೊಲೀಸ್ ಪಾರಿನ ಕರ್ಕೊಂಡೋಗಿ ಒಂದು ಕಲ್ಟ್ಗೆ ಸೇಲ್ ಮಾಡಿಬಿಡ್ತಾನೆ. ಪಾರಿ ಜಾಗದಲ್ಲಿ ಬೇರೆ ಒಬ್ಬನ್ನ ಕರ್ಕೊಂಡು ಜೈಲಿಗೆ ಹೋಗ್ತಾನೆ. ಪಾರಿ ಜೈಲಲ್ಲಿ ಒಬ್ಬ ಚೈನೀಸ್ ವ್ಯಕ್ತಿಯಿಂದ ಸ್ಟಿಕ್ ಫೈಟ್ ಕಲ್ತಿರ್ತಾನೆ. ಪಾರಿ ಆ ಕಲ್ಟ್ಗೆ ಸೇಲ್ ಆಗ್ತಿದ್ದಂಗೆ ಆ ಕಲ್ಟ್ ಅಲ್ಲಿ ಇರೋರ್ಗೆಲ್ಲ ಚೆನ್ನಾಗಿ ಹೊಡೆದು ಅವನ ಫ್ರೆಂಡ್ಸ್ ಜೊತೆ ಎಸ್ಕೇಪ್ ಆಗ್ತಾನೆ. ಪಾರಿ ಜೈಲಿಂದ ಎಸ್ಕೇಪ್ ಆಗಿರೋದು ತಿಲಗನ್ಗೆ ಗೊತ್ತಾಗುತ್ತೆ. ಜೈಲಿಂದ ಎಸ್ಕೇಪ್ ಆದ ಪಾರಿ ಲಾಫಿಂಗ್ ಬುದ್ಧನ ರೀತಿ ಒಳ್ಳೆಯವನಾಗಿ ರುಕ್ಮಿಣಿ ಮುಂದೆ ಹೋಗಿ ನಿಂತ್ಕೋಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಡಾಕ್ಟರ್ ಚಾಪ್ಲಿನ್ ಅನ್ನೋ ಒಬ್ಬ ಲಾಫಿಂಗ್ ಡಾಕ್ಟರ್ನ ಕಿಡ್ನಾಪ್ ಮಾಡ್ತಾನೆ. ಇವಾಗ ಡಾಕ್ಟರ್ ಚಾಪ್ಲಿನ್ ನ ಯೂಸ್ ಮಾಡಿಕೊಂಡು ಬ್ಲಾಕ್ ಐಲ್ಯಾಂಡ್ ಅಲ್ಲಿ ಆಹಾ ಹಾಸ್ಪಿಟಲ್ ಅಂತ ಒಂದು ಲಾಫಿಂಗ್ ಹಾಸ್ಪಿಟಲ್ ನ ಓಪನ್ ಮಾಡಬೇಕು ಅಂತ ಪಾರಿ ಪ್ಲಾನ್ ಮಾಡ್ತಾನೆ. ಆ ಹಾಸ್ಪಿಟಲ್ಗೆ ಡಾಕ್ಟರ್ ಆಗಿ ಪಾರಿನೇ ಡಾಕ್ಟರ್ ಚಾಪ್ಲಿನ್ ಪಾರಿವೇಲು ಅನ್ನೋ ಹೆಸರಲ್ಲಿ ಹೋಗ್ತಾನೆ. ಆ ಬ್ಲಾಕ್ ಐಲ್ಯಾಂಡ್ ನ ರಾಜವೇಲು ಅನ್ನೋನು ಆಳ್ತಾ ಇರ್ತಾನೆ. ಅವನೇ ಆ ಊರಿಗೆ ದೊರೆಯಾಗಿರ್ತಾನೆ. ರಾಜವೇಲು ಕೆಳಗಡೆ ಲಾರ್ಡ್ ಅನ್ನೋನು ಆ ಊರ್ನ ನೋಡ್ಕೋತಾ ಇರ್ತಾನೆ. ಲಾರ್ಡ್ ನ ಮಗ ಜೂನಿಯರ್ ಲಾರ್ಡ್ ಅನ್ನೋ ಹೆಸರಲ್ಲಿ ಆ ಊರಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಈ ಕಡೆ ತಿಲಗನ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದ ಪಾರಿ ಕೈಯಲ್ಲಿ ಒದೆ ತಿಂದಿದ್ದ ಆ ಕಲ್ಟ್ನವರನ್ನ ಭೇಟಿ ಆಗ್ತಾನೆ. ಇವಾಗ ಆ ಕಲ್ಟವರಿಗೂ ತಿಲಗನ್ಗೂ ಪಾರಿ ಜೀವಂತವಾಗಿ ಬೇಕಿರುತ್ತೆ. ಅದಕ್ಕೆ ಇಬ್ಬರು ಸೇರಿ ಹುಡುಕೋಣ ಅಂತ ಇಬ್ಬರು ಡೀಲ್ ಮಾಡ್ಕೋತಾರೆ. ಪಾರಿ ಆ ಊರಿನ ಜನರನ್ನೆಲ್ಲ ಸೇರಿಸಿ ಜೋಕ್ ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ಪಾರಿಗೆ ಜೋಕ್ ಮಾಡೋದು ಹೇಗೆ ಅಂತಾನೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಅವನಿಗೆ ನಗೋದೇ ಗೊತ್ತಿರಲ್ಲ. ಆದ್ರಿಂದ ಪಾರಿ ಕಾಮಿಡಿ ಮಾಡಿದ್ರು ಯಾರು ನಗ್ತಾ ಇರಲ್ಲ. ಅವಾಗ ಅಲ್ಲಿಗೆ ರುಕ್ಮಿಣಿ ಕೂಡ ಬರ್ತಾಳೆ. ರುಕ್ಮಿಣಿನ ನೋಡಿ ಪಾರಿಗೆ ಮಾತಾಡೋಕು ಆಗ್ತಾ ಇರಲ್ಲ. ಆಮೇಲೆ ರುಕ್ಮಿಣಿ ಪಾರಿನ ನೋಡಿ ಏನೋ ಕೆಲಸ ಇದೆ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ. ಪಾರಿ ಡಾಕ್ಟರ್ ಚಾಪ್ಲಿನ್ ನ ಕಂಟಿನ್ಯೂ ಮಾಡೋಕೆ ಹೇಳಿ ಅವನು ಕಿಟಕಿಯಿಂದ ರುಕ್ಮಿಣಿಯನ್ನ ನೋಡ್ತಾ ಇರ್ತಾನೆ. ಡಾಕ್ಟರ್ ಚಾಪ್ಲಿನ್ ಕಾಮಿಡಿ ಮಾಡುವಾಗ ಅಲ್ಲಿರೋ ಜನಗಳು ನಗಾಡ್ತಾ ಇದ್ರೆ ಆ ಊರಿನ ಹಿಂಗಸರು ಮಾತ್ರ ನಗಾಡ್ತಾ ಇರಲ್ಲ. ಯಾಕಂದ್ರೆ ಅವರಿಗೂ ಪಾರಿ ರೀತಿ ನಗೋಕೆ ಬರ್ತಿರಲ್ಲ. ಇವಾಗ ಪಾರಿ ರುಕ್ಮಿಣಿನ ಭೇಟಿಯಾಗೋಕೆ ಒಂದು ಮೊಲ ಹಿಡ್ಕೊಂಡು ಹೋಗ್ತಾನೆ. ಅಲ್ಲಿ ರುಕ್ಮಿಣಿಗೆ ಅವನು ಬದಲಾಗಿದ್ದಾನೆ, ಅವನ ಒಳ್ಳೆ ನಡವಳಿಕೆ ನೋಡಿ ಜೈಲಿಂದ ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಅವಾಗ ರುಕ್ಮಿಣಿ ಊರಲ್ಲಿ ತುಂಬಾ ಜನ ನಗೋದನ್ನೇ ಮರೆತು ಹೋಗಿದ್ದಾರೆ, ಅವ್ರನ್ನೆಲ್ಲ ನಗ್ಸು ನೋಡೋಣ ಅಂತ ಹೇಳಿ ಕಳಿಸ್ತಾಳೆ. ಪಾರಿ ಮನೆಗೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಸ್ಮೈಲ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕೈಯಲ್ಲಿ ಸ್ಮೈಲ್ ಕೂಡ ಮಾಡೋಕೆ ಆಗ್ತಾ ಇರಲ್ಲ. ಒಂದಿನ ಆ ಊರಿನ ಜೂನಿಯರ್ ಲಾರ್ಡ್ ಆಗಿದ್ದ ಫ್ರೆಡ್ಡಿ ಅಲ್ಲಿರೋ ಒಂದು ಜಿಂಕೆನ ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾನೆ. ಅದನ್ನ ನೋಡಿ ಅಲ್ಲಿರೋ ಜನರು ಅದೊಂದು ಅಪಶಕುನ, ಊರಲ್ಲಿರೋ ಜಡಮುನಿ ದೇವಸ್ಥಾನನ ನಾವು ಓಪನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಊರಲ್ಲಿ ಒಂದು ಜಡಮುನಿ ಶಿವನ ದೇವಸ್ಥಾನ ಇರುತ್ತೆ. ಆದ್ರೆ ಅದನ್ನ ಆ ಊರಿನ ದೊರೆಯಾಗಿದ್ದ ರಾಜವೇಲು ಕ್ಲೋಸ್ ಮಾಡಿಸಿರ್ತಾನೆ. ಜಿಂಕೆನ ಟ್ರೀಟ್ ಮಾಡೋಕೆ ವೆಟರ್ನರಿ ಡಾಕ್ಟರ್ ಆಗಿದ್ದ ರುಕ್ಮಿಣಿ ಅಲ್ಲಿಗೆ ಬರ್ತಾಳೆ. ಜಿಂಕೆ ಸತ್ತೋಗಿರೋದು ನೋಡಿ ಪೊಲೀಸರಿಗೆ ಅದನ್ನ ಮಾಡಿರೋದು ಫ್ರೆಡ್ಡಿನೇ ಅಂತ ಹೇಳ್ತಾಳೆ.
ಅದನ್ನ ಕೇಳಿ ಫ್ರೆಡ್ಡಿ ಪೊಲೀಸರ ಮುಂದೆನೆ ರುಕ್ಮಿಣಿ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಅದನ್ನ ನೋಡಿ ಕೋಪ ಮಾಡ್ಕೊಂಡ ಪಾರಿ ಜೋರಾಗಿ ಕೈ ಎತ್ತಿ ದೇವಸ್ಥಾನದ ಬಾಗಿಲಿಗೆ ಹೊಡಿತಾನೆ. ಅವಾಗ ದೇವಸ್ಥಾನದ ಬಾಗಿಲು ಮುರ್ಕೊಂಡು ಕೆಳಗೆ ಬೀಳುತ್ತೆ. ಅವಾಗ ಊರಿನ ಜನರಿಗೆ ಜಡಮುನಿ ದೇವರ ವಿಗ್ರಹ ಕಾಣಿಸುತ್ತೆ. ಆಮೇಲೆ ಫ್ರೆಡ್ಡಿ ಪೊಲೀಸರ ಮುಂದೆನೆ ಆ ಜಿಂಕೆನ ಎತ್ಕೊಂಡು ಅವನ ಲಾಡ್ಜ್ಗೆ ತಗೊಂಡು ಹೋಗ್ತಾನೆ. ಪಾರಿಗೂ ಕೂಡ ಸಂಜೆ ಬಂದು ಜಿಂಕೆ ಮಾಂಸ ತಿನ್ನೋಕೆ ಹೇಳ್ತಾನೆ. ಮತ್ತೆ ಜಡಮುನಿ ದೇವಸ್ಥಾನನ ಆ ಊರಿನ ಲಾರ್ಡ್ ಕ್ಲೋಸ್ ಮಾಡಿಸ್ತಾನೆ. ಇವಾಗ ಪಾರಿಗೆ ಒಳ್ಳೆಯವರಾಗಿದ್ರೆ ಸರಿ ಹೋಗಲ್ಲ ಅಂತ ಅನ್ಸಿ ಸಂಜೆ ಫ್ರೆಡ್ಡಿ ಲಾಡ್ಜ್ಗೆ ಹೋಗ್ತಾನೆ. ಜಿಂಕೆನ ಕೊಂದು ರುಕ್ಮಿಣಿ ಜೊತೆ ಮಿಸ್ಬಿಹೇವ್ ಮಾಡಿದ್ದಕ್ಕೆ ಪಾರಿ ಫ್ರೆಡ್ಡಿ ಮತ್ತೆ ಅವನ ಕಡೆಯವರಿಗೆ ಚೆನ್ನಾಗಿ ಹೊಡಿತಾನೆ. ಇವಾಗ ಇಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದ್ರೆ ಪಾರಿನ ಬೈ ಮಾಡಿದ ಆ ಕಲ್ಟ್ ಗ್ರೂಪ್ ಅವರು ಬ್ಲಾಕ್ ಐಲ್ಯಾಂಡ್ ಅವರೇ ಆಗಿರ್ತಾರೆ. ಪಾರಿ ಫ್ರೆಡ್ಡಿಗೆ ಹೊಡೆದಿರೋದು ಆ ಕಲ್ಟ್ ಗ್ರೂಪ್ ಅವರಿಗೆ ಗೊತ್ತಾಗುತ್ತೆ. ಅವರು ಆ ವಿಷಯನ ತಿಲಗನ್ಗೂ ಕೂಡ ಫೋನ್ ಮಾಡಿ ಹೇಳ್ತಾರೆ. ತಿಲಗನ್ಗೆ ಪಾರಿ ಜೊತೆ ರುಕ್ಮಿಣಿ ಕೂಡ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಈ ಕಡೆ ಪೊಲೀಸರು ರುಕ್ಮಿಣಿ ಹತ್ರ ಹೋಗಿ ಪಾರಿ ಬುದ್ಧಿವಾದ ಹೇಳಿದ್ದರಿಂದ ಫ್ರೆಡ್ಡಿ ಬದಲಾಗಿದ್ದಾನೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಪಾರಿ ಕೂಡ ಬರ್ತಾನೆ. ಅಲ್ಲಿಗೆ ಬಂದ ಪಾರಿ ಅವನು ಬದಲಾಗಿದ್ದಾನೆ, ಅದನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ರುಕ್ಮಿಣಿನ ಕರ್ಕೊಂಡು ಫ್ರೆಡ್ಡಿ ಇದ್ದ ಲಾಡ್ಜ್ಗೆ ಬರ್ತಾನೆ. ಅಲ್ಲಿದ್ದ ಕಲ್ಟ್ ಗ್ರೂಪ್ ಅವರೆಲ್ಲ ಒಂದು ರೂಮ್ ಒಳಗಡೆ ಹೋಗಿ ಬಚ್ಚಿಡ್ಕೋತಾರೆ. ಅಲ್ಲಿಗೆ ಬಂದ ರುಕ್ಮಿಣಿ ಹತ್ರ ಫ್ರೆಡ್ಡಿ ಪಾರಿ ಬುದ್ಧಿವಾದ ಹೇಳಿದರಿಂದಾನೆ ಅವನು ಬದಲಾಗಿದ್ದು ಅಂತ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಅಲ್ಲಿಂದ ಪಾರಿ ರುಕ್ಮಿಣಿನ ಕರ್ಕೊಂಡು ವಾಪಸ್ ಮನೆಗೆ ಹೋಗುವಾಗ ಅವನ್ ಲೈಫ್ ಅಲ್ಲಿ ಮೊದಲನೇ ಬಾರಿ ಸ್ಮೈಲ್ ಮಾಡ್ತಾನೆ. ಆಮೇಲೆ ನಮಗೆ ಕಲ್ಟ್ ಗ್ರೂಪ್ ನ ಬಾಸ್ ನ ತೋರಿಸ್ತಾರೆ. ಆ ಬಾಸ್ ಹೆಸರು ಕಿಂಗ್ ಮೈಕಲ್ ಅಂತ. ಅವನು ಬೇರೆ ಯಾರು ಅಲ್ಲ, ಆ ಬ್ಲಾಕ್ ಐಲ್ಯಾಂಡ್ ನ ಆಳ್ತಾ ಇರೋ ದೊರೆ ರಾಜವೇಲು ಮಗ. ಒಂದು ರಬ್ಬರ್ ಫಾರ್ಮ್ ಇರುತ್ತೆ. ಆ ಬ್ಲಾಕ್ ಐಲ್ಯಾಂಡ್ ಜನಗಳನ್ನ ಇವನು ಗುಲಾಮರನ್ನಾಗಿ ಮಾಡ್ಕೊಂಡಿರ್ತಾನೆ. ಇವನಿಗೆ ಫೈಟಿಂಗ್ ಹುಚ್ಚಿದ್ದ ಕಾರಣ ಅವನೇ ಒಂದು ರಬ್ಬರ್ ಕಲ್ಟ್ ನ ಫಾರ್ಮ್ ಮಾಡಿರ್ತಾನೆ. ಅಲ್ಲಿ ಆ ಊರಿನ ಜನರು ಒಂದು ಗ್ರೂಪ್ ಇರುತ್ತೆ, ಇನ್ನೊಂದು ಕ್ರಿಮಿನಲ್ಸ್ ಇರೋ ಗ್ರೂಪ್ ಇರುತ್ತೆ. ಎರಡೂ ಗ್ರೂಪ್ಗೂ ಫೈಟ್. ಆ ಫೈಟ್ ಅಲ್ಲಿ ಸೋತ ಟೀಮ್ ಇಂದ ಒಬ್ಬರನ್ನ ರಾಜವೇಲು ಸೆಲೆಕ್ಟ್ ಮಾಡ್ತಾನೆ. ಅವನ್ನ ಅಲ್ಲೇ ಎಲ್ರ ಮುಂದೆ ಕೊಲೆ ಮಾಡ್ತಾರೆ. ಇದು ಆ ರಬ್ಬರ್ ಕಲ್ಟ್ ನ ರೂಲ್ ಆಗಿರುತ್ತೆ. ಈ ಕಡೆ ಪಾರಿ ಇವಾಗ ನಗೋದನ್ನ ಕಲಿತಾ ಇರ್ತಾನೆ. ಇನ್ನೊಂದ್ ಕಡೆ ತಿಲಗನ್ಗೆ ಪಾರಿ ಮತ್ತೆ ರುಕ್ಮಿಣಿ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. 1890ರಲ್ಲಿ ಬ್ರಿಟಿಷರು ಜನಗಳನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ. ಆದ್ರೆ ಸ್ವಾತಂತ್ರ್ಯ ಬಂದ್ಮೇಲೂ ಕೂಡ ರಾಜವೇಲು ಆ ಜನಗಳನ್ನ ರಬ್ಬರ್ ಫಾರ್ಮ್ಗೆ ಗುಲಾಮರನ್ನಾಗಿ ಮಾಡ್ಕೊಂಡಿರ್ತಾನೆ. ಅಲ್ಲಿ ಇರೋ ಎಲ್ಲಾ ಗಂಡಸರು ಊರಿಂದ ದೂರ ಇರೋ ಫಾರ್ಮ್ ಅಲ್ಲಿ ಕೆಲಸ ಮಾಡ್ಬೇಕಿರುತ್ತೆ. ಆ ಊರಲ್ಲಿ ಯಾರಿಗೆ ಗಂಡ್ ಮಗು ಆದ್ರೂ 12 ವರ್ಷಕ್ಕೆ ಆ ಹುಡುಗನ್ನ ಫಾರ್ಮ್ಗೆ ಕೆಲಸಕ್ಕೆ ಕಳಿಸಬೇಕಿರುತ್ತೆ. ಈ ಕಡೆ ಪಾರಿ ರುಕ್ಮಿಣಿ ಒಂದಾಗಿ ಖುಷಿಯಾಗಿರ್ತಾರೆ. ಆದ್ರೆ ಆ ಊರಲ್ಲಿರೋ ಹೆಂಗಸರು ಮಾತ್ರ ನಗ್ತಾ ಇರಲ್ಲ. ಅದಕ್ಕೆ ಪಾರಿ ಅವ್ರನ್ನೆಲ್ಲ ನಗ್ಸೋಕೆ ಊರಿಗೆ ಹೋಗಿ ಹಾಸ್ಪಿಟಲ್ ಹತ್ರ ಬರೋಕೆ ಹೇಳ್ತಾನೆ. ಆ ಊರಲ್ಲಿ ಲಕ್ಷ್ಮಿ ಅನ್ನೋ ಮಹಿಳೆ ಇರ್ತಾಳೆ. ಅವಳಿಗೆ ಮಾನಸಿಕ ಕಾಯಿಲೆ ಇರುತ್ತೆ. ಅವಳು ಯಾರ್ ಕರೆದ್ರು ಗುಡಿಸ್ಲು ಇಂದ ಈಚೆನೆ ಬರ್ತಿರಲ್ಲ. ಆದ್ರೆ ಪಾರಿ ಕರೆದಿದ ತಕ್ಷಣ ಅವಳು ಕೂಡ ಹಾಸ್ಪಿಟಲ್ಗೆ ಬರ್ತಾಳೆ. ಈ ಸಲ ಪಾರಿ ಡಾಕ್ಟರ್ ಚಾಪ್ಲಿನ್ ಸಹಾಯ ಇಲ್ಲದೆ ಜೋಕ್ ಮಾಡ್ತಾ ಎಲ್ರೂ ನಗಿಸ್ತಾ ಇರ್ತಾನೆ. ಪಾರಿ ವಿಷಯ ತಿಳ್ಕೊಂಡ ಮೈಕಲ್ ಅಲ್ಲಿಗೆ ಬರ್ತಾನೆ. ಅಲ್ಲಿರೋ ಜನಗಳನ್ನ ಅಲ್ಲಿಂದ ಓಡಿಸ್ತಾನೆ. ಅಲ್ಲಿ ರುಕ್ಮಿಣಿಗೆ ಪಾರಿ ಇನ್ನೂ ಬದಲಾಗಿಲ್ಲ, ಜೈಲಿಂದ ಎಸ್ಕೇಪ್ ಆಗಿ ಲಾಫಿಂಗ್ ಡಾಕ್ಟರ್ ಅಂತ ನಾಟಕ ಮಾಡ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾಗಿ ರುಕ್ಮಿಣಿ ಅಲ್ಲಿಂದ ಹೋಗ್ತಾಳೆ. ಅವಾಗ ಪಾರಿಗೆ ಮೈಕಲ್ ಕಡೆಯವರು ಹೊಡೆಯೋಕೆ ಶುರು ಮಾಡ್ತಾರೆ. ರುಕ್ಮಿಣಿಗೆ ಎಲ್ಲ ನಿಜ ಗೊತ್ತಾಗಿ ಮತ್ತೆ ಬಿಟ್ಟೋದ್ಲು ಅನ್ನೋ ಕೋಪದಲ್ಲಿ ಪಾರಿ ಮೈಕಲ್ ಕಡೆಯವರಿಗೆ ಚೆನ್ನಾಗಿ ಹೊಡೆದು ಬೇಜಾರಲ್ಲಿ ಅಲ್ಲೇ ಕೂತ್ಕೋತಾನೆ. ಅವಾಗ ಮೈಕಲ್ ಪಾರಿಗೆ ನೀನು ನನ್ ಜೊತೆ ಬಾ ಅಂತ ಹೇಳಿ ಅವನ್ನ ಫೈಟಿಂಗ್ ರಿಂಗ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕ್ರಿಮಿನಲ್ಸ್ ಮತ್ತೆ ಅಲ್ಲಿರೋ ಕೆಲಸಗಾರರಿಗೂ ಫೈಟಿಂಗ್ ಇರುತ್ತೆ. ಪಾರಿ ಕ್ರಿಮಿನಲ್ ಗ್ರೂಪ್ ಕಡೆಯಿಂದ ಬಂದು ಒಬ್ನೇ ಎಲ್ಲ ಕೆಲಸದವರನ್ನ ಸೋಲಿಸ್ತಾನೆ. ಸೋತ ಗ್ರೂಪ್ ಇಂದ ಒಬ್ಬರನ್ನ ರಾಜವೇಲು ಸೆಲೆಕ್ಟ್ ಮಾಡ್ತಾನೆ. ಮೈಕಲ್ ಪಾರಿಗೆ ಅವನ್ನ ಕೊಲ್ಲೋಕೆ ಹೇಳ್ತಾನೆ. ಆದ್ರೆ ಪಾರಿ ಆಗಲ್ಲ ಅಂದಿದ್ಕೆ ಮೈಕಲ್ಲೇ ಅವನ್ನ ಕೊಲೆ ಮಾಡ್ತಾನೆ. ಇವಾಗ ಎಲ್ರು ಪಾರಿನ ಡಿಮಾನ್ ಅಂತ ಕರಿತಾ ಇರ್ತಾರೆ. ಈ ಕಡೆ ತಿಲಗನ್ ಬ್ಲಾಕ್ ಐಲ್ಯಾಂಡ್ಗೆ ಬಂದು ರುಕ್ಮಿಣಿನ ಕಿಡ್ನಾಪ್ ಮಾಡ್ತಾನೆ. ಅದು ಗೊತ್ತಾಗಿ ಪಾರಿ ತಿಲಗನ್ ಹತ್ರ ಹೋಗ್ತಾನೆ. ತಿಲಗನ್ ಗೋಲ್ಡ್ ಫಿಶ್ ಎಲ್ಲಿದೆ ಅಂತ ಕೇಳಿದ್ರೆ ಅವಾಗ್ಲೂ ಪಾರಿ ಏನು ಹೇಳಲ್ಲ. ತಿಲಗನ್ ರುಕ್ಮಿಣಿನ ಕೊಲೆ ಮಾಡೋದಾಗಿ ಬೆದರಿಕೆ ಆಗ್ತಾನೆ. ಅದು ಗೊತ್ತಾಗಿ ಪಾರಿ ತಿಲಗನ್ ಮಗ ವಿಕ್ಕಿನ ಕಿಡ್ನಾಪ್ ಮಾಡಿಸಿರ್ತಾನೆ. ಅದಕ್ಕೆ ತಿಲಗನ್ ಪಾರಿ ಮತ್ತೆ ರುಕ್ಮಿಣಿನ ಸುಮ್ನೆ ಬಿಟ್ಟು ಹೋಗ್ಬಿಡ್ತಾನೆ. ಇವಾಗ ಪಾರಿ ಮತ್ತೆ ಮೈಕಲ್ ಫ್ರೆಂಡ್ಸ್ ಆಗಿರ್ತಾರೆ. ಆದ್ರೆ ಅದು ಮೈಕಲ್ ತಂದೆ ರಾಜವೇಲುಗೆ ಇಷ್ಟ ಇರಲ್ಲ. ಇವಾಗ ಮೈಕಲ್ ರಾಜವೇಲುಗೆ ನನ್ಗೂ ಪಾರಿ ಜೊತೆ ಫ್ರೆಂಡ್ ಆಗಿರೋದು ಇಷ್ಟ ಇಲ್ಲ. ಅವನ್ನ 6 ಕೋಟಿಗೆ ಆಲ್ರೆಡಿ ಬೇರೆ ದೇಶದ ಕಲ್ಟ್ಗೆ ಸೇಲ್ ಮಾಡಿದೀನಿ. ಜೊತೆಗೆ ಕುಡಿದ ಮತ್ತಲ್ಲಿ ಪಾರಿ ಗೋಲ್ಡ್ ಫಿಶ್ ಎಲ್ಲಿದೆ ಅಂತ ಹೇಳಿದ್ದಾನೆ. ಅದು ಕೇರಳ ದೇವಸ್ಥಾನದಲ್ಲಿ ಕಳವು ಆದ ಚಿನ್ನ ಅಂತೆ. ಅದು 120 ಕೋಟಿ ಬೆಲೆ ಬಾಳುತ್ತಂತೆ.
ಅದಕ್ಕೋಸ್ಕರ ಅಷ್ಟೇ ನಾನು ಅವನ ಜೊತೆ ಫ್ರೆಂಡ್ ಆಗಿರೋದು ಅಂತ ಹೇಳ್ತಾನೆ. ಈ ಕಡೆ ಪಾರಿ ಬೇಜಾರಲ್ಲಿ ಎಣ್ಣೆ ಹೊಡಿತಾ ಬೀಚ್ ಹತ್ರ ಇರುವಾಗ ಊರಿನ ಜನ ಪಾರಿ ಬದುಕಿದ್ರೆ ಫೈಟ್ ಅಲ್ಲಿ ಎಲ್ರನ್ನೂ ಸೋಲಿಸ್ತಾನೆ ಅಂತ ಅವನ್ನ ಕೊಲೆ ಮಾಡೋಕೆ ಹೋಗ್ತಾರೆ. ಅವಾಗ ಪಾರಿ ಹೊಟ್ಟೆ ಮೇಲೆ ತ್ರಿಶೂಲದ ಗುರುತು ಇರೋದು ನೋಡಿ ಎಲ್ರು ಪಾರಿನ ಜಡಮುನಿ ಅಂತ ಹೇಳ್ತಾ ಇವಾಗ ಪಾರಿಗೆ ಒಂದು ಹಳೆಯ ಕತೆ ಹೇಳ್ತಾರೆ. ಈ ರಾಜವೇಲು ಊರಿನ ಜನರನ್ನ ಗುಲಾಮರನ್ನಾಗಿ ಮಾಡ್ಕೊಂಡಾಗ ಎಲ್ಲರೂ ದುಡ್ಡು ಸೇರಿಸಿ ಒಂದು ಚಿನ್ನದ ತ್ರಿಶೂಲ ಮಾಡಿಸಿರ್ತಾರೆ. ಅದನ್ನ ರಾಜವೇಲು ಜಡಮುನಿ ದೇವಸ್ಥಾನದ ಒಳಗೆ ತಗೊಂಡೋಗುವಾಗ ಪೂಜಾರಿ ಮೇಲೆ ದೇವರು ಬಂದು ರಕ್ತ ಆಗಿರೋ ಕೈಯಿಂದ ತ್ರಿಶೂಲ ತಗೊಳ್ಳಲ್ಲ. ಇಲ್ಲೇ ಕೃಷ್ಣ ಪಕ್ಷದಲ್ಲಿ ಹುಟ್ಟೋ ಮಗು ಕೆಟ್ಟವರನ್ನ ನಾಶ ಮಾಡಿನೇ ಈ ಶೂಲನ ದೇವಸ್ಥಾನಕ್ಕೆ ತರಬೇಕು ಅಂತ ಹೇಳುತ್ತೆ. ಅದನ್ನ ಕೇಳಿ ಕೋಪ ಮಾಡ್ಕೊಂಡ ರಾಜವೇಲು ದೇವಸ್ಥಾನಕ್ಕೆ ಬೀಗ ಹಾಕಿ ತ್ರಿಶೂಲ ತಗೊಂಡೋಗಿ ಮನೆಯಲ್ಲಿಡ್ತಾನೆ. ಅದಕ್ಕೆ ಅಲ್ಲಿ ಕೃಷ್ಣ ಪಕ್ಷದಲ್ಲಿ ಹುಟ್ಟೋ ಎಲ್ಲಾ ಮಕ್ಕಳನ್ನ ಮೊಸಳೆಗಳಿಗೆ ಬಲಿ ಕೊಡ್ತಾ ಇರ್ತಾನೆ. ಹೀಗಿದ್ದಾಗ ಇವಾಗ ಊರಲ್ಲಿ ಮಾನಸಿಕ ಕಾಯಿಲೆಯಿಂದ ಇರೋ ಲಕ್ಷ್ಮಿ ಮತ್ತೆ ಸೇತುಪತಿ ದಂಪತಿಗೆ ಅವಳಿ ಜವಳಿ ಮಕ್ಕಳಾಗುತ್ತೆ. ಒಂದು ಗಂಡು ಒಂದು ಹೆಣ್ಣು. ಗಂಡು ಮಗು ಹೊಟ್ಟೆ ಮೇಲೆ ಶೂಲದ ಹಚ್ಚೆ ಇರುತ್ತೆ. ಅದಕ್ಕೆ ರಾಜವೇಲುಗೆ ಗೊತ್ತಾಗದ ಹಾಗೆ ಆ ಮಗುನ ಪೂಜಾರಿ ಕೈಲಿ ಕೊಟ್ಟು ಕಳಿಸ್ಬಿಡ್ತಾರೆ. ಆ ಮಗುನೇ ಪಾರಿ. ಇವಾಗ ಅವನ ಹೊಟ್ಟೆ ಮೇಲೆ ಶೂಲದ ಅಚ್ಚೆ ನೋಡಿ ಪಾರಿನೇ ಸೇತುಪತಿ ಮತ್ತೆ ಲಕ್ಷ್ಮಿ ಮಗ ಅಂತ ಗೊತ್ತಾಗುತ್ತೆ. ಇದೆಲ್ಲ ಪಾರಿಗೆ ಗೊತ್ತಾದ ಮೇಲೆ ರಾಜವೇಲು ಮತ್ತೆ ಮೈಕಲ್ಲಿಂದ ಊರಿನ ಜನರನ್ನ ಕಾಪಾಡ್ಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಕಲ್ಟಲ್ಲಿ ಫೈಟ್ ಮಾಡ್ಬೇಕಾದ್ರೆ ಈ ಸಲ ಕ್ರಿಮಿನಲ್ ವಿರುದ್ಧ ಫೈಟ್ ಮಾಡಿ ಎಲ್ಲಾ ಕ್ರಿಮಿನಲ್ಸ್ನು ಸೋಲಿಸ್ತಾನೆ. ಆಮೇಲೆ ರಾಜವೇಲು ಮತ್ತೆ ಮೈಕಲ್ಗೆ ಅವನೇ ಅವ್ರನ್ನೆಲ್ಲ ಕೊಲ್ಲೋಕೆ ಬಂದಿರೋದು ಅಂತ ಹೇಳಿ ಮೈಕಲ್ ಜೊತೆ ಫೈಟ್ ಮಾಡಿ ಮೈಕಲ್ಗೂ ಚೆನ್ನಾಗಿ ಹೊಡೆದು ಕಟ್ಟಾಕ್ತಾನೆ. ಅಷ್ಟರಲ್ಲಿ ರಾಜವೇಲು ಮನೆಗೆ ಹೋಗಿ ಬಂದೂಕು ಹಿಡ್ಕೊಂಡು ಕೂತಿರ್ತಾನೆ. ಪಾರಿ ಊರಿನ ಗಂಡಸರ ಜೊತೆ ಅವನ ಮನೆಗೆ ಹೋದಾಗ ಅವನೇ ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಆಮೇಲೆ ಪಾರಿ ಅವನ ಮನೆಯಲ್ಲಿ ಇದ್ದ ತ್ರಿಶೂಲವನ್ನ ತಗೊಂಡು ಊರಿನ ಗಂಡಸರ ಜೊತೆ ವಾಪಸ್ ಊರಿಗೆ ಬರ್ತಾನೆ. ಇವಾಗ ಎಲ್ಲರಿಗೂ ಪಾರಿ ಲಕ್ಷ್ಮಿ ಮತ್ತೆ ಸೇತುಪತಿಯ ಮಗ ಅಂತ ಗೊತ್ತಾಗುತ್ತೆ. ಕಡೆಗೆ ಪಾರಿ ಮತ್ತೆ ರುಕ್ಮಿಣಿ ಕೂಡ ಒಂದಾಗ್ತಾರೆ. ಪಾರಿ ತ್ರಿಶೂಲ ತಗೊಂಡು ಜಡಮುನಿ ದೇವಸ್ಥಾನಕ್ಕೆ ಹೋಗಿ ಶಿವನ ಮುಂದೆ ಇಡ್ತಾನೆ. ಈ ಕಡೆ ತಿಲಗನ್ ಧರ್ಮೇಂದ್ರನಿಂದ ಸ್ವಲ್ಪ ಜನನ್ನ ಕರ್ಕೊಂಡು ಬ್ಲಾಕ್ ಐಲ್ಯಾಂಡ್ಗೆ ವಾಪಸ್ ಬರ್ತಾನೆ. ತಿಲಗನ್ ಇಡೀ ಬ್ಲಾಕ್ ಐಲ್ಯಾಂಡ್ ನ ನಾಶ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಮೊದಲು ಮೈಕಲ್ ಬಳಿ ಹೋಗಿ ಅವನ ಕೊಲ್ಲೋಕೆ ಹೋಗ್ತಾನೆ. ಅವಾಗ ಮೈಕಲ್ ನನ್ಗೆ ಗೋಲ್ಡ್ ಫಿಶ್ ಎಲ್ಲಿದೆ ಅಂತ ಗೊತ್ತು ಅಂತ ಹೇಳ್ತಾನೆ. ಅದಕ್ಕೆ ತಿಲಗನ್ ಮೈಕಲ್ನ ಅವನ ಜೊತೆ ಸೇರ್ಸ್ಕೊತಾನೆ. ಇಬ್ರು ಸೇರಿ ಇಡೀ ಊರನ್ನ ನಾಶ ಮಾಡ್ಬೇಕು ಅಂತ ಅನ್ಕೋತಾರೆ. ಇಬ್ರು ರೌಡಿಗಳ ಜೊತೆ ಬರ್ತಾ ಇರೋದು ಪಾರಿಗೆ ಗೊತ್ತಾಗುತ್ತೆ. ಇವಾಗ ತಿಲಗನ್ ಮತ್ತೆ ಮೈಕಲ್ ರೌಡಿಗಳ ಜೊತೆ ದೇವಸ್ಥಾನದ ಹತ್ರ ಬಂದಾಗ ಅಲ್ಲಿರೋ ಜನರನ್ನ ನೋಡಿ ಶಾಕ್ ಆಗೋಗ್ತಾರೆ. ಯಾಕಂದ್ರೆ ಎಲ್ಲಾ ಜನರ ಕೈಲೂ ಒಂದೊಂದು RPG ಗನ್ಗಳು ಇರುತ್ತೆ. ಅಂದ್ರೆ ಮೈಕಲ್ ಅನ್ಕೊಂಡಿದ್ದ ಹಾಗೆ ಗೋಲ್ಡ್ ಫಿಶ್ ಅಂದ್ರೆ ಕೇರಳದ ದೇವಸ್ಥಾನದಲ್ಲಿ ಕಳವು ಆದ ಚಿನ್ನ ಅಲ್ಲ, RPG ಗನ್ಗಳು. ಈ ಗನ್ಗಳನ್ನು ಧರ್ಮೇಂದ್ರ ಇಲ್ಲಿಗಲ್ ಆಗಿ ಆಫ್ರಿಕಾದಲ್ಲಿ ಯುದ್ಧಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾನೆ. ಇವಾಗ ಪಾರಿ ಅಮ್ಮ RPG ಗನ್ ಇಂದ ಒಂದ್ಸಲ ಬ್ಲಾಸ್ಟ್ ಮಾಡ್ತಾಳೆ. ಹಾಗೆ ಎಲ್ಲ ಗನ್ ಹಿಡ್ಕೊಂಡು ನಗಾಡೋಕೆ ಶುರು ಮಾಡ್ತಾರೆ. ಎಲ್ರು ನಗ್ತಾ ಇರೋದನ್ನ ನೋಡಿದ ತಿಲಗನ್ ಮತ್ತೆ ಮೈಕಲ್ ಅವನ್ ಕಡೆಯವರೆಲ್ಲ ಸರೆಂಡರ್ ಆಗ್ತಾರೆ. ಕಡೆಗೆ ಎಲ್ಲ ಸುಖಾಂತ್ಯ ಆಗುತ್ತೆ. ಮೂವಿಯ ಕೊನೆಯಲ್ಲಿ ರುಕ್ಮಿಣಿ ಮತ್ತೆ ಪಾರಿ ಮದುವೆ ಆಗ್ತಾ ಇರ್ತಾರೆ. ಮೈಕಲ್ ಮತ್ತೆ ತಿಲಗನ್ ಕೂಡ ಅಲ್ಲೇ ಇರ್ತಾರೆ. ಇವಾಗ ಪಾರಿ ತಿಲಗನ್ ನಗಾಡ್ಲಿ ಅಂತ ಡಾಕ್ಟರ್ ಚಾಪ್ಲಿನ್ಗೆ ಒಂದು ಕಾಮಿಡಿ ಹೇಳೋಕೆ ಹೇಳ್ತಾನೆ. ಅವಾಗ ಚಾಪ್ಲಿನ್ ಹೇಳೋದು, ನೆನೆ ಲಕ್ಷ್ಮಿ ಶೂಟ್ ಮಾಡಿದ್ದ ಗನ್ ಮಾತ್ರ ವರ್ಕ್ ಆಗ್ತಾ ಇದ್ದಿದ್ದು, ಇನ್ನ 399 ಗನ್ಗಳು ತುಕ್ಕಿಡ್ದೋಗಿದ್ದು ಅಂತ ಹೇಳ್ತಾನೆ. ಅಂದ್ರೆ ಸುಮಾರು ವರ್ಷದಿಂದ ಅವುಗಳನ್ನ ಯೂಸ್ ಮಾಡಿರಲ್ಲ ಅಲ್ವಾ, ಅದಕ್ಕೆ ಅವೆಲ್ಲ ತುಕ್ಕಿಡ್ದೋಗಿರ್ತವೆ. ಅದ್ರಲ್ಲಿ ಒಂದ್ ಗನ್ ಮಾತ್ರ ವರ್ಕ್ ಆಗ್ತಾ ಇರುತ್ತೆ. ಇದನ್ನ ಕೇಳಿ ಊರಿನ ಎಲ್ಲಾ ಜನರು ನಗೋಕೆ ಶುರು ಮಾಡ್ತಾರೆ. ಜೊತೆಗೆ ತಿಲಗನ್ ಮತ್ತೆ ಮೈಕಲ್ ಕೂಡ ನಗಾಡ್ತಾರೆ. ಕಡೆಗೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದ ಧರ್ಮೇಂದ್ರನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಎಲ್ಲ RPG ಗನ್ಗಳನ್ನ ಸೀಸ್ ಮಾಡ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.